ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಠಕ್ಕೆ ಯಾವುದೇ ರೀತಿ ನಿರ್ಬಂಧಗಳಿಲ್ಲ. ಹಾಗಾಗಿ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹರಿದು ಬರ್ತಾ ಇದೆ. ರಾಯರ ದರ್ಶನವನ್ನು ಪಡೆಯುವುದಕ್ಕೆ ಭಕ್ತರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಡಲಾಗಿದ್ದು, ಗ್ರಹಣಕ್ಕೂ ಮುನ್ನ ರಾಯರ ದರ್ಶನವನ್ನು ಭಕ್ತರು ಪಡಿತಾ ಇದ್ದಾರೆ. ಗ್ರಹಣದ ಬಳಿಕ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಆದರೆ ಮಠದಲ್ಲಿ ಪ್ರಸಾದ ಧಾರ್ಮಿಕ ಸೇವೆಗಳನ್ನು ಮಾತ್ರ ಬಂದ್ ಮಾಡಲಾಗಿದೆ. ಕೇವಲ ಭಕ್ತರಿಗೆ ತೀರ್ಥ ಪ್ರಸಾದಗಳು ಮಾತ್ರ ಲಭ್ಯ ಇದ್ದು, ರಾಯರಿಗೂ ಯಾವುದೇ ರೀತಿ ಅಲಂಕಾರ ಆಗಲಿ ವಿಶೇಷ ಪೂಜೆಗಳಾಗಲಿ ಇರೋದಿಲ್ಲ. ಇನ್ನು ಸ್ಥಳದಿಂದ ಭೀಮೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲೊಂದು ಕಡೆ ವಿಶೇಷ ಪೂಜಾ ಕೈಕರ್ಯಗಳನ್ನೆಲ್ಲವನ್ನೂ ಕೂಡ ಸ್ಥಗಿತ ಮಾಡಲಾಗುತ್ತೆ ಮತ್ತು ದೇವಸ್ಥಾನಗಳನ್ನು ಮುಚ್ಚಿ ಬೇರೆ ಬೇರೆ ಧಾರ್ಮಿಕ ವಿಚಾರಗಳನ್ನು ಪಾಲನೆ ಮಾಡಲಾಗುತ್ತೆ. ಆದರೆ ಮಂತ್ರಾಲಯದ ರಾಯರ ಶ್ರೀಮಠದಲ್ಲಿ ಆ ರೀತಿಯ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳಿಲ್ಲ ಅಂತ ಶ್ರೀಮಠ ಸ್ಪಷ್ಟಪಡಿಸಿರುವಂಥದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಏನೋ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಸಂದರ್ಭದಲ್ಲಿ ಭಕ್ತರು ಯಥಾಸ್ಥಿತಿಯಲ್ಲಿ ರಾಯರ ಮಠಕ್ಕೆ ಆಗಮಿಸ್ತಾ ಇರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡಬಹುದು. ಮಂತ್ರಾಲಯದ ರಾಯರ ಮಠದಲ್ಲಿ ಯಾವುದೇ ರೀತಿಯ ನಿರ್ಬಂಧಗಳು ಇಲ್ಲ ಅನ್ನುವಂಥದ್ರ ಬಗ್ಗೆ ಶ್ರೀಮಠ ಸ್ಪಷ್ಟನೆ ಪಡಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸೂರ್ಯೋದಯ ಆಗ್ತಿದ್ದಂತೆಯೇ ಪ್ರಸಾದ ಸೇವೆಗಳು ಮತ್ತು ವಿವಿಧ ಧಾರ್ಮಿಕ ಸೇವೆಗಳೇನಿದ್ದಾವೆ ಅವುಗಳು ಬಂದ್ ಆಗ್ತವೆ. ಆದರೆ ರಾಯರಿಗೆ ಅಂದರೆ ರಾಯರ ಮೂಲ ಬೃಂದಾವನಕ್ಕೆ ಜಲಾಭಿಷೇಕವನ್ನು ಮಾಡಿ ಕೇವಲ ಏನೋ ದ್ರವದ ರೂಪದ ಒಂದು ಪ್ರಸಾದವನ್ನು ಮಾತ್ರ ಕೊಡಲಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಸಾದವನ್ನು ಭಕ್ತರಿಗೆ ಕೊಡೋದಿಲ್ಲ ಮತ್ತು ಬೇರೆ ಯಾವುದೇ ಧಾರ್ಮಿಕ ವಿಚಾರಗಳು ಇಲ್ಲಿ ಇರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ನೀಡಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಗ್ರಹಣ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಭಕ್ತರು ಗ್ರಹಣ ಏನು ಮಧ್ಯಾಹ್ನ ಗೋಚರ ಆಗುತ್ತೆ ಇದಕ್ಕಿಂತ ಪೂರ್ವದಲ್ಲಿನೇ ಭಕ್ತರು ರಾಯರ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಬೇರೆ ದೇವಸ್ಥಾನಗಳು ದೇವಾಲಯಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲೊಂದು ಕಡೆ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಿ ಆ ದೇವರುಗಳ ಒಂದು ಪೂಜಾ ಕೈಕರ್ಯಗಳನ್ನು ಸ್ಥಗಿತಗೊಳಿಸಲಾಗುತ್ತೆ. ಆದರೆ ರಾಯರ ದರ್ಶನ ಮಂತ್ರಾಲಯ ಮಠದಲ್ಲಿ ಯಥಾಸ್ಥಿತಿಯಲ್ಲಿ ಇರುತ್ತೆ. ಅದನ್ನು ಕೂಡ ತಮಗೆ ತೋರಿಸ್ತೀನಿ. ಭಕ್ತರು ಕೂಡ ಯಥಾಸ್ಥಿತಿಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಶ್ರೀಮಠದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ವಿಶೇಷವಾಗಿರುವಂತಹ ಒಂದು ಹೋಮ ಹವನಗಳು ಕೂಡ ನಡೀತವೆ. ಯಾವೆಲ್ಲ ಏನು ರಾಶಿಯವರಿಗೆ ಸಂಕಷ್ಟಗಳು ಮತ್ತು ಬೇರೆ ಬೇರೆ ರೀತಿಯ ದೋಷಗಳು ಇರ್ತವೆ ಆ ಸಂಬಂಧಪಟ್ಟಂತೆ ವಿವಿಧ ಬಗೆಯ ಒಂದು ಹೋಮಗಳನ್ನು ಕೂಡ ಶ್ರೀಮಠದಿಂದ ನೆರವೇರಿಸಲಾಗುತ್ತೆ. ಆ ಒಂದು ಸೇವೆಯಲ್ಲಿ ಭಕ್ತರು ಕೂಡ ಪಾಲ್ಗೊಳ್ಬಹುದು ಅಂತೇಳಿ ಶ್ರೀಮಠ ಸ್ಪಷ್ಟಪಡಿಸಿರುವಂಥದ್ದು. ಸದ್ಯ ಇದು ರಾಯರ ಮಠದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಗ್ರಹಣ ಪ್ರಾರಂಭವಾಗುವುದಕ್ಕೆ ಕ್ಷಣಗಣನೆ ಆರಂಭವಾಗಿದ್ದರೂ ಕೂಡ ಭಕ್ತರು ಯಥಾಸ್ಥಿತಿಯಲ್ಲಿ ರಾಯರ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಪಡಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಮಂತ್ರಾಲಯ. ರಕ್ತಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಬಂದ್ ಆಗಿದೆ. ದೇವಾಲಯದ ಗರ್ಭಗುಡಿ ಮತ್ತು ಗೋಪುರದ ಬಾಗಿಲುಗಳು ಬಂದ್ ಮಾಡಲಾಗಿದೆ. ಸಂಜೆ 6 ಗಂಟೆಯ ಬಳಿಕ ಮತ್ತೆ ದೇಗುಲದ ಬಾಗಿಲುಗಳು ಓಪನ್ ಆಗಲಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಅಭಿಷೇಕ ಪೂಜೆಯನ್ನು ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು. ಬನ್ನಿ